ಕಾಂಗ್ರೆಸ್ ನಿಜವಾಗ್ಲೂ ಎಷ್ಟು ಚಲೋ ಕೆಲಸ ಮಾಡೈತಲ್ಲ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚಲೋ ಕೆಲಸ ಮಾಡೈತಿ. ಯಾಕಂತಂದ್ರೆ ಕೆಲಸ ಇಲ್ದಿರೋರಿಗೆ ಕೆಲಸ ಕೊಟ್ಟೈತಿ. ಅದಾದಮೇಲೆ ದುಡ್ಡು ಇಲ್ದಿರೋರಿಗೆ ದುಡ್ಡು ಕೊಡಾಕತ್ತೈತಿ. ಯುವ ನಿಧಿ ಅಂತಂದರೆ ಯಾರು ಜಾಬ್ ಮಾಡಾಕತ್ತಿಲ್ಲ ಅಂಥವರಿಗೆ ಸಹಾಯ ಮಾಡಾಕತ್ತೈತಿ. ಆಮೇಲೆ ಬಸ್ ಫ್ರೀ ಮಾಡಿಕೊಟ್ಟೈತಿ. ಎಲ್ಲ ಕಡೆಗಳಿಂದ ಭಾಳ ಅಂದ್ರೆ ಭಾಳ ಚಲೋ ಕೆಲಸ ಮಾಡೈತಿ. ನಿಜವಾಗ್ಲೂ ಕಾಂಗ್ರೆಸ್ಸನ್ನು ಕಂಡ್ರೆ ಕೈ ಎತ್ತಿ ಮುಗಿಬೇಕು. ಇಷ್ಟು ಒಳ್ಳೆ ಕೆಲಸ ಇನ್ನೂ ಮಟನೂ ಎಂಥ ನಾಯಕರು ಬಂದು ಅವ್ರ ಕೈಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಅನ್ಬೋದು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮ್ಮ ಒಂದು ಕೆಲಸಕ್ಕೆ. ಭಾಳ ಅಂದ್ರೆ ಭಾಳ ಜನ ಭಾಳ ಖುಷಿ ಪಡಾಕತ್ತಾರೆ. ಎಷ್ಟು ಖುಷಿ ಪಡಾಕತ್ತಾರಪ್ಪ ಅಂತಂದ್ರೆ ಹೇಳಕ್ಕವಲ್ವು. ಎಷ್ಟೋ ಜನ ತಂದೆ ತಾಯಿನ ಬಿಟ್ಟು ಅವ್ರ ಮಕ್ಕಳು ಅನ್ಸತ್ತಕ್ಕೆ ಈ ಕಾಂಗ್ರೆಸ್ ಕೈ ಹಿಡಿದು ಎತ್ತದಂಗೆ ಆಗೈತಿ. ಯಾಕಪ್ಪ ಅಂದ್ರೆ ತಿಂಗಳ ಗೃಹಲಕ್ಷ್ಮಿಗೆ ಅಂತೇಳಿ 2,000 ರೂಪಾಯಿ ಕೊಡಾಕತ್ತಾರಲ್ಲ, ಅದರಿಂದ ಅವ್ರ ಜೀವನ ಭಾಳ ಚಲೋ ನಡೆದೈತಿ. ಆಮೇಲೆ ಈ ಕೆಲಸ ಇಲ್ದಿರೋರಿಗೆ 3,000 ರೂಪಾಯಿ ಕೊಡಾಕತ್ತೈತಲ್ಲ, ಸೊ ಇಂಥವ್ರಿಗೂ ಕೂಡ ಸರಿಯಾಗಿ ನಡೆಯಾಕತ್ತೈತಿ. ಆಮೇಲೆ ಇನ್ನೊಂದು ಬಸ್ ಫ್ರೀ. ಪಾಪ ಎಷ್ಟೋ ಜನ ಹೆಣ್ಮಕ್ಳಿಗೆ ರೊಕ್ಕ ಕೊಟ್ಟು ಬರೋಕ್ಕಾಗ್ತಿರಲಿಲ್ಲ ಇಷ್ಟು ವರ್ಷ. ನಿಮ್ಮ ಕಾಂಗ್ರೆಸ್ ಬಂದಾಗಿಂದನೇ ಎಲ್ಲ ಚಾಲೂ ಆಯ್ತು. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಗ್ರೇಟ್ ನೀವು. ಹಲ್ ಕಿಸ್ಕೊಂಡು ನೋಡಕತ್ತೀರಲ್ಲ, ನಾಚಿಕೆ ಬರುವಲ್ತು ನಿಮಗೆ. ಅಲ್ಲೇ ಬಸ್ಸಿನ ಸಲುವಾಗಿ ಹೊಡೆದಾಡಕತ್ತಾರ. ಬಸ್ ಸಲುವಾಗಿ ಸೀಟ್ ಇಲ್ಲದೆ ಎಷ್ಟು ಮಕ್ಕಳಿಗೆ ಅನಾಹುತ ಆಗೈತಿ, ಎಷ್ಟು ದೊಡ್ಡೋರಿಗೆ ಆಹುತಿ ಆಗೈತಿ. ಈ ಕೇವಲ ಬಸ್ ಫ್ರೀ ಮಾಡಿದ್ದಕ್ಕೆ ಎಷ್ಟು ಜನ ಜೀವವನ್ನು ಕಳ್ಕೊಂಡಾರ. ಇದ್ರ ಬಗ್ಗೆ ಯಾರಿಗೂ ಲಕ್ಷ್ಯ ಇಲ್ಲ, ಇದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಫ್ರೀ ಕೊಟ್ಟಾರ. ಆ ಫ್ರೀಯಿಂದ ಏನಾಗತೈತಿ, ನಾವು ತಿನ್ನೋವಂಥ ಆಹಾರದ ಮೇಲೆ ದರ ಏರಿಕೆ ಮಾಡಿದ್ರೆ, ನಾವು ಖರೀದಿ ಮಾಡೋ ಪ್ರತಿಯೊಂದು ವಸ್ತುಗಳ ಮೇಲೆ ದರವನ್ನು ಏರಿಕೆ ಮಾಡಿದ್ರೆ ಅದು ನಿಮ್ಮ ಕಣ್ಣಿಗೆ ಕಾಣಾಕತ್ತಿಲ್ಲ. ಇವಾಗಂತೂ ಯುದ್ಧ ಆಗಕತ್ತೈತೆ ಬಿಡ್ರಿ, ಅದ್ರ ಬಗ್ಗೆ ಯಾರಿಗೂ ಲಕ್ಷ್ಯ ಇಲ್ಲ. ಅದನ್ನ ಅಲ್ಲಿಗೆ ಡ್ರಾಪ್ಔಟ್ ಮಾಡಿದ್ರೆ ಈಗೇನಾಯ್ತು ರೀ, ಈಗ ಸಮಾಜದ ಗತಿ ಯಾವ ಒಂದು ಗತಿಗೆ ಹೊಂಟೈತೆ ಅಂತಂದ್ರೆ ಹೇಳೋಕ್ಕಲ್ಲ, ಅಷ್ಟು ಕೆಟ್ಟ ಪರಿಸ್ಥಿತಿಗೆ ಹೊಂಟೈತಿ ಈಗ. ಮತ್ತು ಇನ್ನೊಂದೇನು, ಯುವ ನಿಧಿ ಅಂದರೆ ಏನು ರೀ, ಉದ್ಯೋಗ ಇಲ್ದವ್ರಿಗೆ ರೊಕ್ಕ ಕೊಡೋದು. ಹೌದಾ? ಅಂದ್ರೆ ಮನ್ಯಾಗ ಕುಂದ್ರಸು ಕೂಳು ಹಾಕಕತ್ರ ತಂದೆ ತಾಯಿನ ಬಿಡೋಂಗಿಲ್ಲ, ಒದ್ದು ಹೊರಗೆ ಹಾಕ್ತಾರೆ. ಹೋಗಿ ಕೆಲಸ ಮಾಡ್ಕೊಂಬಾರೋ ಮಗನ ಅಂಥೇಳಿ ಕಾಂಗ್ರೆಸ್ ಅವ್ರು ಕುಂತು ಮನ್ಯಾಗ ರೊಕ್ಕ ಕೊಡ್ತಾರಲ್ಲ, ಅಂಥವ್ರಿಗೆ ನಾವು ಓಟ್ ಹಾಕಿ ಕೆಲ್ಲಿಸ್ಬೇಕು. ಅದೇ ಒಂದು ಟೈಮು ಮೋದಿ ಕೆಲವೊಂದು ಸ್ಕೀಮ್ಸ್ಗಳಂತಂದ, ಈಗ ನೋಟ್ ಬ್ಯಾನ್ ಆಗಿರ್ಬೋದು ಅಥವಾ ಈ GST ಆಗಿರ್ಬೋದು. ಸೊ ಎಷ್ಟೆಲ್ಲ ಏನೆಲ್ಲ ಮಾತಾಡಿದ್ರು. GST ತಂದರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದರು, ನಮಗಂತೂ ಕಟ್ಟೋಕ್ಕಾಗಲ್ಲ, ಬಡವ್ರ ಪರಿಸ್ಥಿತಿ ಇವ್ರಿಗೇನು ಗೊತ್ತಾಗಬೇಕು, ಹಾಗೆ ಹೀಗೆ. ಯಪ್ಪ, ಇವ್ರು ಹೇಳಿರೋ ರೀತಿ ನೋಡಿದರೆ ಇಷ್ಟೊಂದು ಕಡು ಬಡತನ ಐತೆ ಭಾರತದೊಳಗೆ ಅಂಥೇಳಿ ಅನ್ಬೇಕು. ಬಟ್ ಒಂದನ್ನು ಯೋಚನೆ ಮಾಡ್ಬೇಕು ನೀವು, ಒಂದು ಕಡಿಮೆ ಸ್ಥಾನದಲ್ಲಿ ಇದ್ದಿದ್ದನ್ನು ಭಾರತ ದೇಶವನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ತೋನಂತಂದ್ರೆ ನಿಜವಾಗ್ಲೂ ಮೋದಿನ. ಮನುಷ್ಯತ್ವ ಇರೋದು ಒಬ್ರಿಗಾದರೂ ಐತಿಪ ಅಂತಂದ್ರೆ ಸತ್ಯತೆನ ಅರ್ಥ ಮಾಡ್ಕೊಡ್ರಿ. ಆ 2,000 ರೂಪಾಯಿ, ಆ 3,000 ರೂಪಾಯಿ, ಆ ಬಸ್ ಫ್ರೀ ಅಂಥೇಳಿ ನೀವು ಓಟ್ ಹಾಕತ್ತೀರಿ. ಇದು ನಿಮ್ಮ ಒಂದು ಸ್ವಾರ್ಥ, ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಒಂದು ಕುಲಿಗೆಟ್ಟ ಯೋಚನೆ. ಸೊ ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಯಾಕಂತಂದ್ರೆ ಹೋಗಪ್ಪ ಕೆಲಸ ಮಾಡ, ಮುಂದೆ ದುಡಿ ಅನ್ನೋ ಒಂದು ಟೈಮು ಇದ್ದಾಗ ಗಂಡು ಮಕ್ಕಳು ತಲೆ ತಗ್ಗಿಸಿ ಕೆಲಸ ಮಾಡ್ತಿದ್ರು. ಇವಾಗ ತಲೆ ಎತ್ತಿ ಹೇಳ್ತಾರೆ, ನನಗೇನು ರೊಕ್ಕ ಬರ್ತೈತಿ, ನಿಮ್ಮ ಜೀವನ ನೀವು ನೋಡ್ಕೊಡ್ರಿ ಅಂತೇಳಿ ತಂದೆ ತಾಯಿಗೆ ಎದುರು ಮಾತಾಡೋಂಗೆ ಆಗ್ಬಿಟ್ಟೈತಿ. ಯಾಕೆ, ಈ ಒಂದು ಬರುವಂತಹ ಯುವ ನಿಧಿ ಸಲುವಾಗಿ. ಸೊ ಸಾಕಷ್ಟು ಕಡೆ ಕೇಳೇವಿ. ಇನ್ನು ಈ ಬಸ್ ಫ್ರೀ, ಇವಾಗ ನಮ್ಮ ಧಾರವಾಡದೊಳಗನ ಈ ಸವದತ್ತಿ ಹೋಗೋ ಬಸ್ಸೊಳಗೆ ಎಷ್ಟು ಜನ ಆ್ಯಕ್ಸಿಡೆಂಟ್ ಆಗೈತೆ ಗೊತ್ತು, ಬರೀ ಒಂದು ಸೀಟಿನ ಸಲುವಾಗಿ. ಆ ಒಂದು ಸೀಟು ಹಿಡಿಯೋದ ಸಲುವಾಗಿ ಮಕ್ಕಳನ್ನೂ ಕೂಡ ಖಬರಿಲ್ಲ, ತಂದೆ ತಾಯಿಗಳಿಗೆ ಸೀಟ್ ಬೇಕು ಸಾಯ್ತಾವೆ ಹಂಗೆ ಸೀಟ್ ಸಲುವಾಗಿ. ಆ ಮಕ್ಕಳಿಗೆ ಏನಾಯಿತು ಏನಿಲ್ಲ ಅದ್ರ ಬಗ್ಗೆ ಯಾರಿಗೂ ಲಕ್ಷ್ಯ ಇಲ್ಲ. ಅವ್ರವ್ರದ್ದು ಅವ್ರಿಗೆ ಹೆಚ್ಚಿಗೆ ಆಗ್ಬಿಟ್ಟೈತಿ ಈಗ. ಇನ್ನು ನಂತರ ಯಾವುದಕ್ಕೆ ಬರೋನು, ಈ ಒಂದು ಗೃಹಲಕ್ಷ್ಮಿಯೋ ಹೌದು, ಎಷ್ಟೋ ಜನರಿಗೆ ಹೆಲ್ಪ್ ಆಗೈತಿ. ತಂದೆ ತಾಯಿನ ಮಕ್ಕಳನ್ನ ನೋಡ್ಕೊತಿರೋರಿಗೆ ಅಂಥವ್ರಿಗೆ ಭಾಳ ಹೆಲ್ಪ್ ಆಗೈತಿ, ಒಪ್ಕೊತೇನೆ. ಆದ್ರೆ ಇದರಿಂದ ಮಹಿಳೆಯರಿಗಷ್ಟು ಬೆನಿಫಿಟ್ ಅಂದ ತಕ್ಷಣ ಬರೀ ಅದು ಹೇಳ್ತಾರಲ್ಲ, ಒಂದು ಟೈಮ್ ಒಳಗೆ ದುಡ್ಡನ್ನು ಕೊಡ್ತಿದ್ರು, ನನಗೆ ಈ ಓಟ್ ಹಾಕ್ರಿ. ನನಗೆ ಈಗೂ ಕೂಡ ನಡೆಯಾಕತ್ತೈತಿ ಕೆಲವೊಂದು ಕಡೆ. ಆದರೂ ಕೂಡ ಕೆಲವೊಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಡಿಪಾರ್ಟ್ಮೆಂಟ್ ವೈಸ್ ಆಗಿರ್ಬೋದು, ಕಣ್ಣು ಮುಚ್ಕೊಂಡು ಕುಂತಾರೆ, ಯಾಕಂತ ಗೊತ್ತಿಲ್ಲ. ಇವು ಕೂಡ ಈ ಕಡೆ ಎಲ್ಲ ನಡೆಯಾಕತ್ತದ. ಬಟ್ ನಾ ಈಗ ಅದನ್ನು ಹೇಳುವಂಗಿಲ್ಲ, ಹೇಳಿದ್ರೆ ಮತ್ತೆ ನನ್ನ ಎತ್ಕೊಂಡು ಹೋಗ್ತಾರೆ. ಸೊ ಈಗ ಇಂಥ ಒಂದು ಪರಿಸ್ಥಿತಿ ನಡೆಯಕತ್ರೂ ನಾವು ಅದನ್ನು ನೋಡದೆ ಕೇಳದೆ ಸುಮ್ಮನಾದೇವಿ. ಅದೇ ಒಬ್ಬ ಯುವಕ ಏನಾದರೂ ಒಂದು ಕೆಟ್ಟತನ ಮಾಡಿ ಇವನಿಗೆ ಹಂಗಾಗಬೇಕು ಶಿಕ್ಷೆ, ಹಿಂಗಾಗಬೇಕು ಶಿಕ್ಷೆ ಅಂತೇಳಿ ಕುಂತಲ್ಲೇ ಕಮೆಂಟ್ರೀಸ್ ಏನು, ಮಾತಾಡೋದೇನೋ, ತಂದೆ ಒಂದು ಹಿರಿಯತನ ತೋರಿಸೋದೇನೋ. ಸೊ ಎಲ್ಲ ರೀತಿಯಿಂದನೂ ನಡೀತದೆ. ಆದರೆ ಇಡೀ ದೇಶನ ಕೊಳ್ಳೆ ಹೊಡ್ಯಾಕತ್ತೈತಿ ನಾವು ಫ್ರೀ ಅನ್ನೋ ಹೆಸರದೊಳಗೆ. ಇದು ಯಾಕೆ ನಿಮಗೆ ಇನ್ನೂ ಕಣ್ಣಿಗೆ ಕಾಣವಲ್ತು ಅಂತ ಗೊತ್ತಾಗವಲ್ತು ನಂಗೆ.
ಸಮಾಜದ ಒಂದು ಜೀವಿಯಾಗಿ ನಾವು ಸಮಾಜದಲ್ಲಿ ಬದುಕಾಕತ್ತೇವಪ್ಪ ಅಂತಂದ್ರೆ ಯಾವುದೋ ಒಂದು ಆಸೆ ಆಮಿಷಗಳಿಗೆ ನಮ್ಮ ಒಂದು ತನವನ್ನೇ ನಾವು ಮಾರ್ಕೊಂಡು ಬಿಟ್ವಿ ಅಂಥೇಳಿ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸಾಕತ್ತಿಲ್ಲ. ಮನುಷ್ಯತ್ವ ಇದ್ದವ್ರಿಗೆ ಅಷ್ಟು ಅನ್ನಿಸ್ತೈತದ, ಮನುಷ್ಯತ್ವ ಇಲ್ದವ್ರಿಗಂತೂ ಅನ್ಸಂಗಿಲ್ಲ. ಇಂಡೈರೆಕ್ಟಾಗಂತೂ ಭಾಳ ಅಂದ್ರೆ ಭಾಳ ಹೇಳಾಕತ್ತೇನೆ ನನಗೂ ಗೊತ್ತಾಗತೈತಿ. ಬಟ್ ಇನ್ನು ಮುಂದೆ ಬರೋ ಎಲೆಕ್ಷನ್ ಐತ್ರಿ, ನಾನು ಕಾಂಗ್ರೆಸ್ ವಿರುದ್ಧವಾಗಿ ಹೇಳ್ತಾ ಇಲ್ಲ, BJP ಫೇವರಾಗಿ ಹೇಳ್ತಾ ಇಲ್ಲ. ಸತ್ಯ ಆಸೆ ಆಮಿಷಗಳಿಗೆ ತಲೆ ಒಡ್ಡಿ ನಿಮ್ಮ ಒಂದು ಓಟನ್ನು ಯಾವುದೋ ಭ್ರಷ್ಟ ಅಧಿಕಾರಿಗಳಿಗೆ ಹಾಕೋ ಬದಲು ಕಷ್ಟಪಟ್ಟು ಕೆಲಸ ಹುಡುಕೊಟ್ಟು ಬಗ್ ಮಾಡೋ ಮಗನ ಅಂಥೇಳಿ ಹೇಳೋ ವ್ಯಕ್ತಿ ಕಡೆ ನಮ್ಮ ಒಂದು ಜೀವನವನ್ನು ಕೊಟ್ಟರೆ ಜೀವನ ಭಾಳ ಚಲೋ ಇರ್ತೈತಿ. ಮನ್ಯಾಗ ಕುಂತು ತಿಂದು ಉಂಡಾಡಿ ಗುಂಡ ಆಗೋಕ್ಕಿಂತ ಕಷ್ಟಪಟ್ಟು ದುಡಿದು ದೇಶಕ್ಕೆ ಏನಾರು ಒಂದು ಸಹಾಯ ಮಾಡಲಿ. ಅಟ್ಲೀಸ್ಟ್ ದೇಶ ಬ್ಯಾಡ್ರಿ, ದೇಶದ ದೂರಿದ ಮಾತು ಮನೆ ಮಂದಿಗಾರು ಹೆಲ್ಪ್ ಆಗಲಿ ಅಂಥ ಕೆಲಸ ಮಕ್ಕಳ ಕಡೆ ಮಾಡಿಸ್ರಿ. ಫ್ರೀ ಸಿಗ್ತೈತೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆನೂ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಮಾಡ್ಯಾರ ಪೇರೆಂಟ್ಸ್ಪ ಅಂದ್ರೆ ಫ್ರೀ ಐತಿ ಹೋಗಿ. ಈ ಫ್ರೀ ಅನ್ನೋದು ಬರೀ ಒಂದು ಫ್ಯಾಮ್ಲಿ ಒಳಗಿದ್ರೆ ಭಾಳ ಚಲೋ ಅದು. ಇಡೀ ದೇಶಕ್ಕೆ ಕಂಡ್ಕೊಂತಂದ್ರೆ ನಿಜವಾಗ್ಲೂ ಎಂಥ ಬೇಸತ್ತಕ್ಕೆ ಯಾವ ಕೆಲಸನೂ ಮಾಡೋಕೆ ಮುಂದೆ ಹೋಗಂಗಿಲ್ಲ. ಸೊ ಅಂಥ ಪರಿಸ್ಥಿತಿಗೆ ಬರ್ತದೆ ಕೆಲಸ. ಅದು ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ಆ ತತ್ವವನ್ನು ಮರೆಯುವಂಥ ಸ್ಥಿತಿ ಬಂದು ತಲುಪ್ತೈತಿ. ಸಾಧ್ಯ ಆದ್ರೆ ಸರಿಯಾದ ವ್ಯಕ್ತಿಗಳಿಗೆ ಓಟ್ ಹಾಕಿ ಗೆಲ್ಲಿಸ್ರಿ. ಆಮಿಷಗಳಿಗೆ ಯಾವತ್ತೂ ನಿಮ್ಮ ತನವನ್ನು ನೀವು ಕೊಳೆ ಮಾಡಬೇಡ್ರಿ. ನಿಮ್ಮ ತನವನ್ನು ನೀವು ಕೊಟ್ರಿ ಅಂತಂದ್ರೆ ನೀವು ಇದ್ದೂ ಸತ್ತಂಗೆ. ಸೊ ಈ ವಿಡಿಯೋ ಮೂಲಕ ಹೇಳೋದಿಷ್ಟೇ, ಬರೋ ಒಂದು ಎಲೆಕ್ಷನ್ನೊಳಗೆ ನಿಯತ್ತಾಗಿರೋ ನಾಯಕರನ್ನು ಆರಿಸಿ ನಿಮ್ಮ ಮಾನ್ಯತೆನ ಉಳಿಸ್ಕೊರಿ. ಧನ್ಯವಾದಗಳು.